ಸರ್, ತಾವು ಕಳೆದ ಸಂಚಿಕೆಯಲ್ಲಿ ಅಷ್ಟಾಂಗ ಮಾರ್ಗದ ಕುರಿತು ತಾವು ಮಾತಾಡಿದಿರಿ ಸರ್. 4 ನೋಬಲ್ ಟ್ರೂತ್ಸ್ ಕೂಡ ತಾವು ಮಾತಾಡಿದ್ರಿ, ಶೀಲ ಕೂಡ ಮಾತಾಡಿದ್ರಿ ಸರ್. ಆದರೆ ತಾವು ಸಮಾಧಿ ಮತ್ತು ಪ್ರಜ್ಞೆಯನ್ನು ಹೇಳಿರಲಿಲ್ಲ. ಹಾಗಾಗಿ ಅದರ ಮುಂದುವರಿದ ಭಾಗವಾಗಿ ನಮ್ಮ ವೀಕ್ಷಕರಿಗೆ ಸಮಾಧಿ ಮತ್ತು ಪ್ರಜ್ಞೆ ಹೇಳಬೇಕೆಂದು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಸರ್. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಹೋದ ಎಪಿಸೋಡ್ನಲ್ಲಿ ನಾವು ಅಷ್ಟಾಂಗಿಕ ಮಾರ್ಗ ಬಗ್ಗೆ ಮಾತಾಡಿದ್ದೀವಿ. ಅದರಲ್ಲಿ ಅಷ್ಟಾಂಗಿಕ ಮಾರ್ಗದಲ್ಲಿ ಶೀಲ ಬಗ್ಗೆನೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಈಗ ಅಷ್ಟಾಂಗಿಕ ಮಾರ್ಗದಲ್ಲಿ ಇನ್ನೂ 2 ಉಳಿದಿದೆ, ಪ್ರಜ್ಞೆ ಮತ್ತು ಸಮಾಧಿ. ಆ ಪ್ರಜ್ಞೆ ಮತ್ತು ಸಮಾಧಿ ಬಗ್ಗೆ ಈಗ ಸ್ವಲ್ಪ ಡಿಸ್ಕಸ್ ಮಾಡಿಬಿಡೋಣ. ಎರಡನೇದಾಗಿ ಸಮಾಧಿ ಬಗ್ಗೆ ಡಿಸ್ಕಸ್ ಮಾಡೋದು. ಈ ಸಮಾಧಿಯಲ್ಲಿ 3 ಅಂಗಗಳು ಇದೆ. ಒಂದು ಸಾಮ್ಯಕ್ಕೆ ವ್ಯಾಯಾಮ ಅಂತಿದೆ, ಸಾಮ್ಯಕ್ಕೆ ಸ್ಮೃತಿ, ಆಮೇಲೆ ಸಾಮ್ಯಕ್ಕೆ ಸಮಾಧಿ. ಇದನ್ನು ಎಲ್ಲ 3 ಸೇರಿ ಸಮಾಧಿ ಅಂತ ಕರೀತಾರೆ ಇದಕ್ಕೆ. ಈಗ ಒಂದನೇದು ಸಾಮ್ಯಕ್ಕೆ ವ್ಯಾಯಾಮ ಅಂದರೆ ರೈಟ್ ಎಫರ್ಟ್ಸ್ ಅಂತ ಹೇಳ್ತಾರೆ. ಈ ರೈಟ್ಸ್ ಎಫರ್ಟ್ಸ್ ಏನು ಅಂದರೆ, ಒಂದನೇದು ರೈಟ್ ಎಫರ್ಟ್ಸ್ ಏನಂದರೆ ನಮ್ಮ ಸರಿಯಾದ ಪ್ರಯತ್ನ ಇದೆಯಲ್ಲ, ಆ ಸರಿಯಾದ ಪ್ರಯತ್ನ 4 ಇದೆ ಅದರಲ್ಲಿ. ಯಾವುದು ಪ್ರಯತ್ನ ಅಂದರೆ, ನಮ್ಮ ವಿಚಾರ ಏನಿದೆಯಲ್ಲ, ಕೆಟ್ಟ ವಿಚಾರ ಬರಬಾರ್ದು. ಆ ಕೆಟ್ಟ ವಿಚಾರ ಬರಬಾರ್ದು ಅನ್ನೋದಕ್ಕೆ ಅವಾಯ್ಡ್ ಮಾಡಬೇಕು. ಈಗ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಬರ್ತಾ ಇದೆ, ಸೊ ಆ ವಿಚಾರ ಬರಬಾರ್ದು ಅಂಥದ್ದು ಒಂದು ಪ್ರಯತ್ನ, ಅದು ಒಂದನೇ ಪ್ರಯತ್ನ. ಎರಡನೇದು ಯಾವುದಂದರೆ, ಇನ್ ಕೇಸ್ ಅಕಸ್ಮಾತ್ವಾಗಿ ನಿಮ್ಮಂಥ ಕೆಟ್ಟ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಬಂತು ಅಂದರೆ ಅದನ್ನು ಓವರ್ಕಮ್ ಹೇಗಾಗಬೇಕು, ಅಂದರೆ ಅದನ್ನು ದಾಟಿ ಹೆಂಗೆ ಬರಬೇಕು, ಅದನ್ನು ಕ್ರಾಸ್ ಹೇಗೆ ಮಾಡಬೇಕು, ದಾಟಿ ಹೇಗೆ ಬರಬೇಕು ಅನ್ನೋದು ಇದು ಎರಡನೇ ಪ್ರಯತ್ನ. ನಮ್ಮ ಆ ಕುಶಲ ಕರ್ಮ ಏನಿದೆಯಲ್ಲ, ಆ ಕುಶಲ ವಿಚಾರ ಆಗಲಿ ಕರ್ಮ ಆಗಲಿ ಇಂಥದ್ದು ಫಸ್ಟ್ ಆಫ್ ಆಲ್ ಅವಾಯ್ಡ್ ಮಾಡೋದು ಒಂದನೇದು. ಎರಡನೇದು ಓವರ್ಕಮ್ ಮಾಡೋದು. ಅಕಸ್ಮಾತಾಗಿ ಬಂದರೆ ದಾಟಿ ಬರುವಂಥ ಪ್ರಯತ್ನವನ್ನು ಏನು ಪರಿಹಾರ ಏನಿದೆ ಅಂತ ತಿಳ್ಕೊಂಡು ಅದನ್ನು ಓವರ್ಕಮ್ ಮಾಡಬೇಕು. ಅದನ್ನು ಅವಾಯ್ಡ್ ಪ್ಲಸ್ ಓವರ್ಕಮ್, ಇದು ಒಂದನೇದು, ಇದು ಎರಡನೇದು. ಇದು ಮೂರನೇದು ಏನಿದೆ ಅಂದರೆ, ಮೂರನೇದು ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿ ಎದರದ್ದು ಮಾಡಬೇಕು, ನಮ್ಮ ಮನಸ್ಸಿನಲ್ಲಿ ಒಳ್ಳೆ ವಿಚಾರದ ಅಭಿವೃದ್ಧಿ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ, ಈ ಸರ್ಕಾರಿ ಡಿಪಾರ್ಟ್ಮೆಂಟ್ ಇರ್ತಲ್ಲ, ಅದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಪ್ಲ್ಯಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಯೋಜನೆ ಮತ್ತು ಅಭಿವೃದ್ಧಿ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಅದರಲ್ಲಿ ಏನು ಮಾಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ, ಒಂದು ರೋಡ್ ಮಾಡಬೇಕಾಗಿದೆ, ಒಂದು ರಸ್ತೆ ಮಾಡಬೇಕಾಗಿದೆ. ಆ ರಸ್ತೆ ಹೇಗೆ ಮಾಡಬೇಕು ಅಂತ ಮೊದಲು ಪ್ಲ್ಯಾನಿಂಗ್ ಮಾಡ್ತಾರೆ. ಆಮೇಲೆ ಆ ಪ್ಲ್ಯಾನಿಂಗ್ ಪ್ರಕಾರ ಇವರು ರಸ್ತೆ ಮಾಡ್ತಾರೆ. ಅದರದ್ದು ಪ್ರೊಪೋರ್ಷನೇಟ್ ಎಷ್ಟು, ಅದರ ಲೆಂತ್ ಎಷ್ಟು, ಅದರ ಬ್ರೆಡ್ತ್ ಎಷ್ಟು, ಅದರ ಪ್ರಕಾರ ಅವರು ರೋಡ್ ಫಾರ್ಮೇಷನ್ ಮಾಡ್ತಾರೆ. ಒಂದು ಹೊಸ ರೋಡ್ ಆಗುತ್ತೆ, ಒಂದು ಊರಿಂದ ಬೇರೆ ಊರಿಗೆ ಒಂದು ಹೊಸದಾಗಿ ರೋಡ್ ಮಾಡ್ತಾರೆ. ಇದು ಡೆವಲಪ್ಮೆಂಟ್. ಅಂದರೆ ನಾವು ಏನು ಮಾಡಬೇಕು, ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರ ಡೆವಲಪ್ ಮಾಡಬೇಕು, ಕೆಟ್ಟ ವಿಚಾರ ನಾವು ಡೆವಲಪ್ ಮಾಡಬಾರ್ದು, ಒಳ್ಳೆಯ ವಿಚಾರ ಡೆವಲಪ್ ಮಾಡಬೇಕು. ಒಳ್ಳೆಯ ವಿಚಾರ ಡೆವಲಪ್ ಮಾಡಬೇಕು, ಇದು ಮೂರನೇದು. ಆಮೇಲೆ ನಾಲ್ಕನೇದು ಯಾವುದಿದೆ ಅಂದರೆ ಮೇಂಟೈನ್, ವಿ ಹ್ಯಾವ್ ಟು ಮೇಂಟೈನ್ ದ್ಯಾಟ್ ಒಳ್ಳೆ ವಿಚಾರ ಇದೆಯಲ್ಲ, ಆ ಸ್ಥಿತಿನಲ್ಲೇ ಇಡಬೇಕು ನಾವು. ಈಗ ರೋಡ್ ಒಂದು ಸಲ ಫಾರ್ಮೇಷನ್ ಮಾಡಿಬಿಟ್ಟು ಡೆವಲಪ್ ಮಾಡಿಬಿಟ್ಟು ಬಿಟ್ಬಿಡೋದು ಅಷ್ಟೇ ಅಲ್ಲ, ಅದನ್ನು ಮೇಂಟೆನೆನ್ಸ್ ಮಾಡಬೇಕು. ಈ ಮಳೆಗಾಲದಲ್ಲಿ ಹೊಡ್ಡ ತೆಗ್ಗ ಅದು ನೀರು ಬೀಳೋದು ಇಂಥ ಕಾರಣದಿಂದ ಅಥವಾ ಪ್ರವಾಹದಿಂದ ರೋಡ್ ಹೋಗ್ಬಿಡ್ತದೆ ಅಂಥ ವಿಷಯದಲ್ಲಿ ನಾವೇನು ಮಾಡಬೇಕು, ಅದನ್ನೇ ಮಾಡ್ತಾ ಮತ್ತೆ ಇದು ಮೇಂಟೈನ್ ಮಾಡಬೇಕು. ಅದು ಪ್ರವಾಹ ಬಂತು ಹೋಯ್ತಂತ ಕಿತ್ಕೊಂಡು ಹೋಯ್ತಂದ್ರೆ ನಾವು ಬಿಡೋಂಗಿಲ್ಲ. ಮಳೆಯಿಂದ ರೋಡ್ ಹಾಳಾಗಿದೆ ಅಂತ ಹಾಗೆ ಬಿಡೋಂಗಿಲ್ಲ. ಅದನ್ನೇನು ಮಾಡಬೇಕು, ನಾವು ಮೇಂಟೈನ್ ಮಾಡಬೇಕು. ಸೊ ಡೆವಲಪ್ಮೆಂಟ್ ಆ್ಯಂಡ್ ಮೇಂಟೈನ್. ಅದೇ ರೀತಿಯಾಗಿ ಮೂರನೇದು ಒಳ್ಳೆ ಆಲೋಚನೆಗಳನ್ನು ಮಾಡಬೇಕು. ನಾಲ್ಕನೇದು ಒಳ್ಳೆ ಆಲೋಚನೆಗಳನ್ನು ಅದನ್ನು ಮೇಂಟೆನೆನ್ಸ್ ಆಗಿ ನೋಡ್ಕೊಂಡು ಹೋಗ್ಬೇಕು. ಅದನ್ನು ಸರಿಯಾದ ಪ್ರಯತ್ನ, ಅದು ರೈಟ್ ಎಫೆಕ್ಟ್ಸ್. ಅಂದರೆ ರೈಟ್ ಎಫೆಕ್ಟ್ನಲ್ಲಿ 4 ಭಾಗ ಮಾಡಿದ್ದಾರೆ. ಒಂದು ಅಕುಶಲ ವಿಚಾರ,
ಆಮೇಲೆ ಕುಶಲ ವಿಚಾರ. ಆ ಕುಶಲ ವಿಚಾರನಲ್ಲಿ ನಿಮಗೆ ಓವರ್ಕಮ್, ಆಮೇಲೆ ಅವಾಯ್ಡ್, ಎರಡು ಅವಾಯ್ಡ್ ಮಾಡಬೇಕು, ನೀವು ಓವರ್ಕಮ್ ಮಾಡಬೇಕು. ಕುಶಲ ವಿಚಾರ ಇಲ್ಲ, ಒಳ್ಳೆ ವಿಚಾರ ಇದೆ ಅಂತ ತಿಳ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ. ಆ ಒಳ್ಳೆ ವಿಚಾರ ಇದ್ದರೆ ಅದನ್ನು ಒಳ್ಳೆ ವಿಚಾರ ಡೆವಲಪ್ ಮಾಡಬೇಕು. ಅದು ದಟ್ ಹ್ಯಾಸ್ ಟು ಬಿ ಡೆವಲಪ್ಡ್, ಆ ಒಳ್ಳೆ ವಿಚಾರವನ್ನು. ಆಮೇಲೆ ಡೆವಲಪ್ ಆದಮೇಲೆ ಅದನ್ನು ಅದೇ ಸ್ಥಿತಿನಲ್ಲಿ ಹಾಗೂ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಅದನ್ನು ಡೆವಲಪ್ಮೆಂಟ್ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಸೊ ಈ ಪ್ರಯತ್ನ ಏನಿದೆಯಲ್ಲ, ರೈಟ್ ಎಫರ್ಟ್ಸ್, ಸರಿಯಾದ ಪ್ರಯತ್ನ ಅಂತಾರೆ. ಈ ಸರಿಯಾದ ಪ್ರಯತ್ನ ಅಂದರೆ ಇದಕ್ಕೆ ಸರಿಯಾದ ಪ್ರಯತ್ನ ಅಂತ ಹೇಳ್ತಾರೆ. ಈಗ ಸಮಾಧಿನಲ್ಲಿ ಎರಡನೇದು, ಸಮಾಧಿಯಲ್ಲಿ 4 ಪ್ರಕಾರ ಸಮಾಧಿ ಇದೆ. ಈಗ ಅಂದರೆ ಯಾವ್ದ್ರ ಮೇಲೆ ಮಾಡಬೇಕು ನಾವು? ನಮ್ಮ ದೇಹದ ಮೇಲೆ ಮಾಡಬೇಕು, ವೇದನೆ ಮೇಲೆ ಮಾಡಬೇಕು, ಆಮೇಲೆ ಚಿತ್ತನ ಮೇಲೆ ಮಾಡಬೇಕು, ಆಮೇಲೆ ಧರ್ಮದ ಮೇಲೆ ಮಾಡಬೇಕು. ಇದರಲ್ಲಿ ಕಾಂಟೆಂಪ್ಲೇಷನ್ ಆಫ್ ಬಾಡಿ ಅಂದರೆ ದೇಹದ ಚಿಂತನೆ, ಕಾಂಟೆಂಪ್ಲೇಷನ್ ಆಫ್ ಫೀಲಿಂಗ್ ವೇದನಾದ ಚಿಂತನೆ, ಕಾಂಟೆಂಪ್ಲೇಷನ್ ಆಫ್ ಮೈಂಡ್ ಚಿತ್ತ ಅದ್ರ ಮೇಲೆ ಮಾಡಬೇಕು, ಆಮೇಲೆ ಧರ್ಮದ ಮಾಡಬೇಕು. ಈ 4 ಇದು ಇದೆ. ಕಾಂಟೆಂಪ್ಲೇಷನ್ ಆಫ್ ಬಾಡಿ ಅಂದರೆ ನಮ್ಮ ದೇಹ ಇದೆಯಲ್ಲ, ನಮ್ಮ ದೇಹ 32 ಪಾರ್ಟ್ಸ್ ಏನಿದೆಯಲ್ಲ ನಮ್ಮದು ಅಂಗಗಳು, ಅದರ ಬಗ್ಗೆ ಯೋಚನೆ ಮಾಡಬೇಕು ನಾವು. ಈಗ ಲಾಸ್ಟ್ ಎಪಿಸೋಡ್ನಲ್ಲಿ ನಾನು ಹೇಳಿದ್ದು ನಿಮಗೆ ದೇಹದ ಬಗ್ಗೆ. ಇದಕ್ಕೆ ಕಾಯಾನುಪಶ್ಯನ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಬರೋದು ವೇದನಾನುಪಶ್ಯನ, ಆಮೇಲೆ ಚಿತ್ತಾನುಪಶ್ಯನ, ಆಮೇಲೆ ಧರ್ಮಾನುಪಶ್ಯನ. ಈಗ ನಾವು ಮಾತಾಡೋದು ಕಾಯಾನುಪಶ್ಯನ. ಕಾಯದ ಬಗ್ಗೆ ನಾವು ಥಿಂಕ್ ಮಾಡಬೇಕಾಗತ್ತೆ. ಥಿಂಕ್ ಅಂದರೆ ಹೇಗೆ? ನಾವು ಮೆಡಿಟೇಷನ್ ಮಾಡ್ತೀರ. ನೀವು ಮೆಡಿಟೇಷನ್ ಮಾಡುವಾಗ ನಿಮ್ಮ ರೈಟ್ ಫ್ರಮ್ ದಿ ಲೆಗ್, ಟೋ ಆಫ್ ದಿ ಲೆಗ್ ಇಂದ ಟಾಪ್ ಆಫ್ ದಿ ಹೇರ್, ಈ ಕೂದಲ ಇದೆಯಲ್ಲ ನಮ್ಮದು, ಈ ಕೂದಲ ಅಲ್ಲಿವರೆಗೂ ನಾವು ಚಿಂತನೆ ಮಾಡಬೇಕು ಈ ದೇಹದ ಬಗ್ಗೆ. ಪ್ರತಿಯೊಂದು ಅಂಗಗಳು ಇದೆಯಲ್ಲ ಅದರ ಬಗ್ಗೆ ನಾವು ಚಿಂತೆ ಮಾಡಬೇಕು. ಈ ನಮ್ಮ ಶರೀರ ಹೇಗೆ ಫಾರ್ಮೇಷನ್ ಆಗಿದೆ, ನಮ್ಮ ಶರೀರದಲ್ಲಿ ಏನೇನಿದೆ, ನಮ್ಮ ಶರೀರದಲ್ಲೇ ಹಾರ್ಟ್, ಲಂಗ್ಸ್, ಲಿವರ್, ಕಿಡ್ನಿ, ಇಂಟೆಸ್ಟೈನ್ಸ್, ಮೂಗು, ಕಣ್ಣು ಎಲ್ಲ ಇದೆಯಲ್ಲ, ಇದರ ಬಗ್ಗೆ ನಾವು ಎಲ್ಲ ಚಿಂತನೆ ಮಾಡ್ಕೊಂಡು ಹೋಗಬೇಕು. ಎಲ್ಲ ಚಿಂತನೆ, ಈ ದೇಹದ ಬಗ್ಗೆ ಎಲ್ಲ ಚಿಂತನೆ ಮಾಡ್ಕೊಂಡು ಹೋದರೆ ಅದಕ್ಕೆ ಕಾಯಾನುಪಶ್ಯನ ಅಂತ ಹೇಳ್ತಾರೆ. ಅದು ರೈಟ್ ಮೈಂಡ್ಫುಲ್ನೆಸ್ ಅಲ್ಲ, ಇದರ ರೈಟ್ ಸಮಾಧಿ ಇದೆಯಲ್ಲ ಅಂದರೆ ನಾವು ಚಿಂತನೆ ಮಾಡಬೇಕು. ಮೈಂಡ್ಫುಲ್ನೆಸ್ನಲ್ಲಿ ಅಂದರೆ ಚಿಂತನೆ, ಸತಿ ಸಂಪಾದನೆ ಅಂತಿದೆ, ಅದು ಸ್ಮೃತಿ. ಅಂದರೆ ನಮ್ಮ ಶರೀರ ಬಗ್ಗೆ ಚಿಂತನೆ ಮಾಡಬೇಕು. ಈ ಶರೀರ ಫಾರ್ಮೇಷನ್ ಹೇಗಾಗಿದೆ, ಶರೀರದಲ್ಲಿ ಏನೇನಿದೆ, ಇದು ಎಲ್ಲ ನಾವು ಚಿಂತನೆ ಮಾಡ್ಕೊಂಡು ಹೋಗಬೇಕು. ಇದು ಒಂದು ಧ್ಯಾನದ ಪ್ರಕಾರ. ಇದು ಸಮಾಧಿನಲ್ಲಿ ಇದು ಧ್ಯಾನದ ಒಂದು ಪ್ರಕಾರ ಇದೆ ಅದು. ಆಮೇಲೆ ವೇದನಾನುಪಶ್ಯನ ಅಂತಿದೆ. ವೇದನಾನುಪಶ್ಯನ ಅಂದರೆ ನಮಗೆ ಫೀಲಿಂಗ್ ಆಗುತ್ತಲ್ಲ, ಫೀಲಿಂಗ್, ಭಾವನೆ, ಫೀಲಿಂಗ್ ಅಂದರೆ ವೇದನೆಗಳು, ಸುಖ ವೇದನೆಗಳು, ದುಃಖ ವೇದನೆಗಳು, ಇದು ವೇದನೆಗಳು, ದುಃಖ ವೇದನೆಗಳು, ಇದರ ಬಗ್ಗೆನೇ ನಾವು ಥಿಂಕ್ ಮಾಡಬೇಕು. ಸುಖ ವೇದನೆಗಳು ಅಂದರೆ ಸುಖ ಹೇಗೆ ಫಾರ್ಮೇಷನ್ ಆಯಿತು, ದುಃಖ ಹೇಗೆ ಫಾರ್ಮೇಷನ್ ಆಯಿತು, ಆ ವೇದನೆಗಳು ನಮಗೆ ಹೇಗೆ ಬಂದು, ಇದರ ಬಗ್ಗೆನೇ ನಾವು ಚಿಂತನೆ ಮಾಡಬೇಕು. ಆಮೇಲೆ ಚಿತ್ತಾನುಪಶ್ಯನ. ಚಿತ್ತಾನುಪಶ್ಯನ ಅಂದರೆ ಹೇಗೆಂದರೆ, ಈಗ ನಮ್ಮ ಚಿತ್ತಿದೆ, ಮೈಂಡ್ ಇದೆ. ಆ ಮೈಂಡ್ ಯಾವ ಥರ ಇದೆ? ವೆದರ್ ದ ಮೈಂಡ್ ಈಸ್ ಕಾನ್ಸಂಟ್ರೇಟೆಡ್, ವೆದರ್ ದ ಮೈಂಡ್ ಈಸ್ ನಾಟ್ ಕಾನ್ಸಂಟ್ರೇಟೆಡ್, ವೆದರ್ ದ ಮೈಂಡ್ ಈಸ್ ಫಿಲ್ಡ್ ವಿತ್ ರಾಗ, ದ್ವೇಷ, ಮೋಹ, ಆರ್ ವೆದರ್ ಇಸ್ ನಾಟ್ ಕಾನ್ಸಂಟ್ರೇಟೆಡ್, ಇಟ್ ಈಸ್ ಎ ಬ್ರಾಡ್ ಮೈಂಡ್ ಆರ್ ಇಟ್ ಈಸ್ ಎ ಮೀನ್ ಮೈಂಡ್. ಸೊ ನಮ್ಮ ಬುದ್ಧಿ ಏನಿದೆಯಲ್ಲ, ಬುದ್ಧಿ ಯಾವ ಥರ, ಅವನು ಕೆಟ್ಟ ಬುದ್ಧಿನವನು, ಅವನು ಒಳ್ಳೆ ಬುದ್ಧಿನವನು, ಅವನು ಮೀನ್ ಮೈಂಡ್ನವನು ಅಂತ ಎಲ್ಲ ಹೇಳ್ತೀವಿ ನಾವು. ಈ ನಮ್ಮದು ಬುದ್ಧಿ ಇದೆಯಲ್ಲ, ಅದು ಆ ಬುದ್ಧಿನ ನಾವು ಅದರ ಬಗ್ಗೆನೂ ಚಿಂತೆ ಮಾಡಬೇಕು. ಇದು ಸ್ಮೃತಿನಲ್ಲಿ ಬರುತ್ತೆ. ಆ ಸ್ಮೃತಿ ಮಾಡಬೇಕು, ನಾವು ಧ್ಯಾನ ಮಾಡಬೇಕು ಅದರ ಬಗ್ಗೆ. ಈಗ ಅಷ್ಟಾಂಗ ಮಾರ್ಗನಲ್ಲಿ 3ನೇ ಭಾಗ ಅಂದರೆ ಪ್ರಜ್ಞಾ. ಈ ಪ್ರಜ್ಞಾದಲ್ಲಿ 2 ಬರುತ್ತೆ. ಒಂದು ಏನಂದರೆ ಸಮ್ಮದಿಟ್ಟಿ. ಆ ಸಮ್ಮದಿಟ್ಟಿನಲ್ಲಿ ಈ 4 ಆರ್ಯ ಸತ್ಯ ಇದೆಯಲ್ಲ, ಆ 4 ಆರ್ಯ ಸತ್ಯ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದೇ ಸಮ್ಮದಿಟ್ಟಿ. ಅದು 4 ಆರ್ಯ ಸತ್ಯ ಅಂದರೆ ದುಃಖದ ಕಾರಣ, ಆಮೇಲೆ ತೃಷ್ಣದ ನಿವಾರಣೆ, ಅಷ್ಟಾಂಗಿಕ ಮಾರ್ಗ, ಇದರ ಬಗ್ಗೆ ಅರಿವೇ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು.
ಅದಕ್ಕೆ ಸಮ ದೃಷ್ಟಿ ಅಂತ ಹೇಳ್ತಾರೆ. ರೈಟ್ ವ್ಯೂ, ರೈಟ್ ವ್ಯೂ, ಸರಿಯಾದ ದೃಷ್ಟಿಕೋನ. ಸರಿಯಾದ ದೃಷ್ಟಿಕೋನ. ಎದರ ಬಗ್ಗೆ? 4 ಆರ್ಯ ಸತ್ಯ ಬಗ್ಗೆ ಸರಿಯಾದ ದೃಷ್ಟಿಕೋನ ಇರಬೇಕು. 4 ನೋಬಲ್ ಟ್ರೂತ್ಸ್ ಇದೆಯಲ್ಲ, ಆ ನೋಬಲ್ ಟ್ರೂತ್ಸ್ ಅದರ ಬಗ್ಗೆ ನೀವು ತಿಳುವಳಿಕೆ ಇರಬೇಕು. ಅದರ ಮೇಲೆ ಒಂದು ಸರಿಯಾದ ದೃಷ್ಟಿಕೋನ ಹೊಂದಿರೋದನ್ನ ಸಮ್ಮದಿಟ್ಟಿ ಅಥವಾ ರೈಟ್ ವ್ಯೂ ಅಂತ ರೈಟ್ ವ್ಯೂ ಅಂತ ಹೇಳ್ತಾರೆ. ಈಗ ಯಾರಿಗೆ ಅದನ್ನು ಸಮ್ಮದಿಟ್ಟಿ ಇದೆಯಲ್ಲ, ಯಾರಿಗಿಲ್ಲ ಅವನಿಗೆ ದುಷ್ಪ್ರಜ್ಞ ಅಂತ ಹೇಳ್ತಾರೆ. ಅಂದ್ರೆ ಸರ್, ದುಷ್ಪ್ರಜ್ಞ ಅಂದರೆ ಅವನಿಗೆ ಅರಿವೇ ಇಲ್ಲಲ್ಲ, ಆರ್ಯ ಸತ್ಯ ಬಗ್ಗೆ ಅವನಿಗೆ ಅರಿವೇ ಇಲ್ಲ, ಅವನಿಗೆ ದುಷ್ಪ್ರಜ್ಞ ಅಂತ ಹೇಳ್ತಾರೆ. ಅಂದ್ರೆ ಪ್ರಜ್ಞೆ ಇಲ್ಲ ಅವನಿಗೆ, ಪ್ರಜ್ಞೆ ಇಲ್ಲದವನು ಎದ್ರ ಬಗ್ಗೆ? ಆರ್ಯ ಸತ್ಯ ಬಗ್ಗೆ. ಈಗ ಯಾರಿಗೋ ಆರ್ಯ ಸತ್ಯ ಬಗ್ಗೆ ಪ್ರಜ್ಞೆ ಇದೆಯೋ ಅವನಿಗೆ ಪ್ರಜ್ಞಾವಾನ್ ಅಂತ ಹೇಳ್ತಾರೆ. ಪ್ರಜ್ಞಾವಾನ್, ಇವನಿಗೆ ಪ್ರಜ್ಞೆ ಇದೆಯಪ್ಪ, ಇವನಿಗೆ ಆರ್ಯ ಸತ್ಯ ಬಗ್ಗೆ ಇದೆ, ಅರಿವೇ ಇದೆ ಅನ್ನೋದು ಇದು ಒಂದು ಸಮ್ಮದೃಷ್ಟಿ, ರೈಟ್ ವ್ಯೂ. ಇದಕ್ಕೆ ರೈಟ್ ವ್ಯೂ ಅಂತ ಹೇಳ್ತಾರೆ. ಈಗ ಕೆಲವು ಸಂದರ್ಭದಲ್ಲಿ ನಮಗೆ ಮಿಥ್ಯಾ ದೃಷ್ಟಿ ಅಂತ ಬರುತ್ತೆ. ಆ ಮಿಥ್ಯಾ ದೃಷ್ಟಿ ಏನಿದೆಯಲ್ಲ, ಅದು ಮಿಥ್ಯಾ ದೃಷ್ಟಿ ಇರಬಾರ್ದು, ಸಮ ದೃಷ್ಟಿ ಇರಬೇಕು. ಮಿಥ್ಯಾ ದೃಷ್ಟಿ 62 ಮಿಥ್ಯಾ ದೃಷ್ಟಿ ಇದೆ. ಈಗ 62 ಮಿಥ್ಯಾ ದೃಷ್ಟಿ ನಾವು ಹೇಳಬೇಕಾದ್ರೆ ತುಂಬ ಸಮಯ ಆಗುತ್ತೆ. ಇದರ ಬಗ್ಗೆ ನಾವು ಮುಂದಿನ ಎಪಿಸೋಡ್ನಲ್ಲಿ ಮಾತಾಡ್ಬೋದು. ಇನ್ನೊಂದು ಸಮ ಸಂಕಲ್ಪತೆ, ಸಮ ಸಂಕಲ್ಪ, ಸರಿಯಾದ ಚಿಂತನೆ. ಈ ಸರಿಯಾದ ಚಿಂತನೆ ಅಂದರೆ ಈಗ ಸೆನ್ಶುವಲ್ ಲಸ್ಟ್ ಅಂತ ಹೇಳ್ತಾರೆ. ಸೆನ್ಶುವಲ್ ಲಸ್ಟ್ ಅಂದರೆ ನಮ್ಮ ಇಂದ್ರಿಯಗಳು, ಇನ್ನು ನಮ್ಮ 5 ಇಂದ್ರಿಯಗಳು ಇದೆಯಲ್ಲ, ಈ 5 ಇಂದ್ರಿಯಗಳಿಂದ ನಾವು ಏನೇನು ನೋಡ್ತೀವಿ ಅದರದಿಂದ ನಮಗೆ ಏನು ಪರಿಣಾಮ ಆಗುತ್ತೋ, ಕೆಟ್ಟ ಪರಿಣಾಮ ಆಗುತ್ತಲ್ಲೋ, ಆ ಕೆಟ್ಟ ಪರಿಣಾಮ ಆಗಬಾರ್ದು. ವಿ ಶುಡ್ ಬಿ ಫ್ರೀ ಫ್ರಮ್ ದ್ಯಾಟ್ ಸೆನ್ಶುವಲ್ ಲಸ್ಟ್. ಇದು ಒಂದಾಯಿತು. 3ನೇದು ಇಲ್ ವಿಲ್, ಅಂದರೆ ಕೆಟ್ಟ ಆಲೋಚನೆ ಇರಬಾರ್ದು. 3ನೇದು ಕ್ರೂಯಲಿಟಿ, ಅಂದರೆ ಕ್ರೂರತೆ ಇರಬಾರ್ದು. ಇದರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಸೆನ್ಶುವಲ್ ಲಸ್ಟ್, ಕ್ರೂರತೆ ಮತ್ತು ಇಲ್ ವಿಲ್ ಇದರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಯಾಕಂದರೆ ಈ ಚಿಂತನೆ ಮಾಡಿದರೆ, ನಾವು ಧ್ಯಾನದಲ್ಲಿ ಈ ಥರ ಮಾಡಿದರೆ ನಮಗೆ ಅವಾಗ ಒಳ್ಳೆತನ ಇದಾಗ್ಬಿಡ್ತದೆ, ಸೆನ್ಶುವಲ್ ಲಸ್ಟ್ ಹೋಗಿಬಿಡ್ತದೆ ಅದು. ಸೊ ವಿಲ್ ಬಿ ಫ್ರೀ ಫ್ರಮ್ ಸೆನ್ಶುವಲ್ ಲಸ್ಟ್. ನಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಇರೋದಿಲ್ಲ, ಕೆಟ್ಟ ಭಾವನೆ ಇರೋದಿಲ್ಲ. ಆಮೇಲೆ ಕಠೋರ ಏನಿದೆಲ್ಲ, ಈ ದುಷ್ಟತನ ಇದೆಯಲ್ಲ, ಆ ದುಷ್ಟತನ ಇರೋದಿಲ್ಲ ಅದು. ಸೊ ಅಂಥದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು, ಅಂಥದ್ರ ಬಗ್ಗೆ ನಾವು ಸಂಕಲ್ಪ ಇಡಬೇಕು ಅನ್ನೋದು ಇದು 3ನೇದು. ಸೊ ಇಲ್ಲಿವರೆಗೂ ನಾವು 3 ಭಾಗ ಪ್ರಜ್ಞಾ, ಶೀಲ, ಸಮಾಧಿ ಬಗ್ಗೆ ಇಷ್ಟೊಂದು ಡಿಸ್ಕಸ್ ಮಾಡಿದ್ದೀವಿ. ಸೊ ಇದರಲ್ಲಿ ಅಷ್ಟಾಂಗ ಮಾರ್ಗದಿಂದ ನಾವು ನಿರ್ವಾಣ ಪಡಿಬೋದು, ನಿರ್ವಾಣಕ್ಕೆ ಹತ್ತಿರ ಹೋಗ್ಬೋದು ಅನ್ನೋದು ಒಂದು ಅಷ್ಟಾಂಗ ಮಾರ್ಗದ ಒಂದು ಕಾನ್ಸೆಪ್ಟ್ ಇದೆ, ಸಂದೇಶ ಇದೆ. ಸರ್, ತಾವು ಇಷ್ಟು ಹೊತ್ತು ಈ ವಿಷಯದ ಮೇಲೆ ಕುರಿತು ಸುದೀರ್ಘವಾಗಿ ಮಾತನಾಡಿ, ಅದರಲ್ಲೂ ವಿಶೇಷವಾಗಿ ಇಂಥ ಮಳೆಗಾಲದ ಸಂದರ್ಭದಲ್ಲಿಯೂ ಕೂಡ ನಮಗೆ ಟೈಮ್ ಕೊಟ್ಟಿಗೆಸಿಂದು ನಮ್ಮ ವೀಕ್ಷಕರಿಗೆ ಅಷ್ಟಾಂಗ ಮಾರ್ಗದ ಕುರಿತು ಭಾಳ ಉತ್ತಮವಾದಂಥ ಸಂದೇಶವನ್ನು ಗೌತಮ ಬುದ್ಧರು ಕೊಟ್ಟಿದ್ದನ್ನು ತಾವು ಹೇಳಿದ್ರಿ. ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ.